ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಅಮೆರಿಕದ ಡೌಜನ್ ಮಾರ್ಕೆಟ್ ಫ್ರೈಡೆ 238 ಪಾಯಿಂಟ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಅಮೆರಿಕದ ಡೌಜನ್ ಫ್ಯೂಚರ್ಸ್ ಬೆಳಿಗ್ಗೆ 44 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತದೆ. ಜಪಾನ್ ಮಾರ್ಕೆಟ್ ಮಾತ್ರ 4.2% ಅಪ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,960 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ಫ್ರೈಡೆ ಕ್ಲೋಸ್ ಆಗಿರೋದು ಬಂದ್ಬಿಟ್ಟು 24,894. ಇವತ್ತು ಫ್ಲಾಟ್ ವೀಕ್ ಆಗಿ ಓಪನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು 24,900 ಎಬೋ ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,030 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,740 ಫಸ್ಟ್ ಸಪೋರ್ಟ್, ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 24,600 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ 55,589 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 56,000 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 55,100 ಆಗಿದೆ. ಇನ್ನು ಅಮೆರಿಕ 6th ಡೇ ಶಟ್ ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಅಮೆರಿಕದ ಜಾಬ್ ಡೇಟ್ ಅನ್ನು ರಿಲೀಸ್ ಮಾಡಿಲ್ಲ ಶಟ್ ಡೌನ್ ಕಾರಣದಿಂದ. ಫ್ರೈಡೆ ನೋಡ್ಬೇಕು ಇನ್ನು ಮುಂದೆ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಟಾಟಾ ಮೋಟಾರ್ ಡಿಮರ್ಜರ್ F&O ಫ್ಯೂಚರ್ ಅಂಡ್ ಆಪ್ಷನ್ ಕಾಂಟ್ರಾಕ್ಟ್ 30th ಅಕ್ಟೋಬರ್ ಇದ್ದಿದ್ನ ಈಗ 13th ಅಕ್ಟೋಬರ್ ಎಕ್ಸ್ಪೈರಿಗೆ ತರ್ತಾ ಇದ್ದಾರೆ. ಡಿಮರ್ಜರ್ ಇಂದ 2 ಶೇರ್ ಆಗ್ತಾ ಇದೆ ಟಾಟಾ ಮೋಟಾರ್. ಆದ್ರಿಂದ ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಹೇಳೋದಾದ್ರೆ ಎವ್ರಿ ಡೇ ಆಲ್ ಟೈಮ್ ಆಗಿ ಹೊಡಿತಾನೆ ಹೋಗ್ತಾ ಇದೆ. UBS ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಗೋಲ್ಡ್ಗೆ $4,200 ಪರ್ ಅನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ತರ ಸಿಲ್ವರ್ಗೆ $52 ಪರ್ ಅನ್ಸ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಇನ್ನು ಎಜುಕೇಶನ್ ಮಿನಿಸ್ಟರ್ ಹೇಳ್ತಾರೆ ಶ್ರೀಧರ್ ವೆಂಬೂಸ್ ಜೋಹೋ ಆಫೀಸ್ ನ ಇನ್ಮೇಲೆ ಮಿನಿಸ್ಟ್ರಿ ಇದರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಡ್ಡಾಯವಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.